ಮರಣದ ಸಮಯದಲ್ಲಿ ಬಾಯಿಗೆ ತುಳಸಿ ಎಲೆ ಮತ್ತು ನೀರನ್ನು ಯಾಕೆ ಬಿಡಲಾಗುತ್ತದೆ? ಸಾಯುವಾಗ ಅಥವಾ ಮರಣದ ನಂತರ ಅಥವಾ ಯಾರೊಬ್ಬರ ಪ್ರಾಣವು ದೇಹದಿಂದ ಹೊರಬರುತ್ತಿದ್ದರೆ ಆಗ ಅವರ ಬಾಯಲ್ಲಿ ತುಳಸಿಯೊಂದಿಗೆ ಗಂಗಾಜಲವನ್ನು ಹಾಕುವ ಸಂಪ್ರದಾಯವನ್ನು ನಾವು ಹಿಂದೂ ಧರ್ಮದಲ್ಲಿ ನೋಡಬಹುದು. ಗಂಗಾಜಲ ಮತ್ತು ತುಳಸಿಯ ಮಿಲನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಗಂಗೆಯು ಶಿವನೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ತುಳಸಿಯು ಶ್ರೀಹರಿ ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಗಂಗೆಯ ನೀರನ್ನು ಪ್ರಪಂಚದ ಎಲ್ಲ ನೀರಿನಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ತುಳಸಿಯನ್ನು ಅತ್ಯಂತ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗಿದೆ. ಸಾಯುವಾಗ ಅಥವಾ ಮರಣದ ನಂತರ ಅಥವಾ ಯಾರೊಬ್ಬರ ಪ್ರಾಣವು ದೇಹದಿಂದ ಹೊರಬರುತ್ತಿದ್ದರೆ ಆಗ ಅವರ ಬಾಯಿಯಲ್ಲಿ ತುಳಸಿಯೊಂದಿಗೆ ಗಂಗಾಜಲವನ್ನು ಹಾಕಲಾಗುತ್ತದೆ. ಇದನ್ನು ಯಾಕೆ ಮಾಡುತ್ತಾರೆ? ನೋಡೋಣ. ನಂಬಿಕೆಯ ಪ್ರಕಾರ ಗಂಗಾಜಲ ಮತ್ತು ತುಳಸಿಯನ್ನು ಬಾಯಿಯಲ್ಲಿ ಇಡುವುದರಿಂದ ಯಮದೂತನು ಸತ್ತವರ ಆತ್ಮಕ್ಕೆ ಕಿರುಕುಳ ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಗಂಗಾಜಲ ಮತ್ತು ತುಳಸಿಯನ್ನು ಮರಣ ಹೊಂದಿದವರ ಬಾಯಿಗೆ ಹಾಕುವುದರಿಂದ ದೇಹದಿಂದ ಆತ್ಮವನ್ನು ಸುಲಭವಾಗಿ ತೆಗೆದುಹಾಕುತ್ತದೆ ಮತ್ತು ಯಾವುದೇ ರೀತಿಯ ಸಮಸ್ಯೆಗೆ ಕಾರಣವಾಗುವುದಿಲ್ಲ. ಸಾಯುತ್ತಿರುವ ವ್ಯಕ್ತಿಯು ಹಸಿವು ಮತ್ತು ಬಾಯಾರಿಕೆಯಿಂದ ಸಾಯಬಾರದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ತುಳಸಿಯೊಂದಿಗೆ ಗಂಗಾಜಲವನ್ನು ಬಾಯಲ್ಲಿ ಇಡಲಾಗುತ್ತದೆ. ಹಸಿವು ಮತ್ತು ಬಾಯಾರಿಕೆ ಇರುವ ವ್ಯಕ್ತಿಯ ಆತ್ಮವು ಅತೃಪ್ತವಾಗಿ ನಮ್ಮ ಸುತ್ತಲೂ ಅಲೆದಾಡುತ್ತಲೇ ಇರುತ್ತದೆ. ಹಾಗಾಗಿ ಅವರ ಹಸಿವನ್ನು ನೀಗಿಸಲು ತುಳಸಿ ನೀರನ್ನು ಬಾಯಿಯಲ್ಲಿ ಹಾಕಲಾಗುತ್ತದೆ. ತುಳಸಿಯನ್ನು ಯಾವಾಗಲೂ ವಿಷ್ಣುವಿನ ತಲೆಯ ಮೇಲೆ ಅಲಂಕರಿಸಲಾಗುತ್ತದೆ. ಮರಣದ ಸಮಯದಲ್ಲಿ ತುಳಸಿ ಎಲೆಗಳನ್ನು ಬಾಯಿಯಲ್ಲಿ ಹಾಕುವುದರಿಂದ ಆ ವ್ಯಕ್ತಿಯ ಆತ್ಮವು ಶಿಕ್ಷೆಗೆ ಗುರಿಯಾಗುವುದಿಲ್ಲ. ಗಂಗೆಯನ್ನು ಮೋಕ್ಷದಾಯಿನಿ ನದಿ ಎಂದು ಕರೆಯುತ್ತಾರೆ. ಆದ್ದರಿಂದಲೇ ಒಬ್ಬ ವ್ಯಕ್ತಿಗೆ ಮರಣದ ಸಮಯದಲ್ಲಿ ಈ ನೀರನ್ನು ಕೊಟ್ಟರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂಬ ಸಾಮಾನ್ಯ ನಂಬಿಕೆ ಇದೆ. ಅಮೃತ ಕುಂಭದ ಹನಿಗಳು ಬಿದ್ದ ಏಕೈಕ ನದಿ ಎಂದರೆ ಅದುವೇ ಗಂಗಾ ನದಿ. ಗಂಗಾಜಲವು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ಮತ್ತು ಅದು ದೇಹದೊಳಗಿನ ಕೊಳೆ ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತದೆ. ಅದಕ್ಕಾಗಿಯೇ ಮರಣದ ಸಮಯದಲ್ಲಿ ಗಂಗಾಜಲವನ್ನು ಬಾಯಿಗೆ ಬಿಡಲಾಗುತ್ತದೆ. ಇದನ್ನು ಕುಡಿದ ನಂತರ ಸಾಯುತ್ತಿರುವ ವ್ಯಕ್ತಿಯು ಮತ್ತೆ ಬದುಕುವ ಹಾದಿಯಲ್ಲಿ ಹೋಗಬಹುದು ಎನ್ನುವ ನಂಬಿಕೆ ಇದೆ. ಗಂಗಾಜಲವು ಚೈತನ್ಯದ ಸಮೃದ್ಧಿಯನ್ನು ಕಾಪಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಸಾಯುತ್ತಿರುವ ವ್ಯಕ್ತಿಗೆ ಗಂಗಾಜಲವನ್ನು ಕುಡಿಸಲಾಗುತ್ತದೆ. ಗಂಗಾ ನದಿಯ ನೀರು ವಾತಾವರಣದಿಂದ ಆಮ್ಲಜನಕವನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಸಾವಿನ ಸಮಯದಲ್ಲಿ ತುಳಸಿ ಮತ್ತು ಗಂಗಾಜಲದೊಂದಿಗೆ ಬಂಗಾರದ ತುಂಡನ್ನು ಬಾಯಲ್ಲಿ ಇಡುವ ಪದ್ಧತಿಯೂ ಇದೆ. ಹೀಗೆ ಮಾಡುವುದರಿಂದ ಮನುಷ್ಯ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ತುಳಸಿ ಕೂಡ ಔಷಧಿ ಗುಣವನ್ನು ಹೊಂದಿರುವ ಸಸ್ಯ. ಮರಣದ ಸಮಯದಲ್ಲಿ ತುಳಸಿ ಎಲೆಯನ್ನು ಬಾಯಿಯಲ್ಲಿ ಇಡುವುದರಿಂದ ಸಾತ್ವಿಕ ಮತ್ತು ನಿರ್ಭಯತೆಯ ಭಾವನೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಪ್ರಾಣವನ್ನು ತ್ಯಾಗ ಮಾಡಲು ಯಾವುದೇ ತೊಂದರೆಯಾಗುವುದಿಲ್ಲ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.